ಒಂದು ಹಬ್ಬ ನೋಡಿ ಖಂಡಿತ ತುಂಬ ಖುಷಿಯಾಗಿದೆ. ಇಷ್ಟು ದಿವಸ ನಾವು ಕಷ್ಟಪಟ್ಟಿದ್ದು, ಧ್ರುವ ಕಷ್ಟಪಟ್ಟಿದ್ದು, ಐ ಥಿಂಕ್ ಇಟ್ಸ್ ಅ ಬಿಗ್ ಕಮ್ ಬ್ಯಾಕ್ ಫಾರ್ ಧ್ರುವ ಆ್ಯಂಡ್ ಪ್ರೇಮ್. ವಿ ಆರ್ ವೆರಿ ಹ್ಯಾಪಿ ವಿತ್ ದ ಮೂವಿ. ಅರ್ಜುನ್ ಜನ್ಯ ಮ್ಯೂಸಿಕ್ ಇರ್ಬೋದು, ಸಂಜಯ್ ದತ್ ಸರ್ ಇರ್ಬೋದು. ಇನ್ಫ್ಯಾಕ್ಟ್ ನಾನು ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅವ್ರ ಜೊತೆ, ಆ್ಯಂಡ್ ಹಿ ಈಸ್ ವೆರಿ ಹ್ಯಾಪಿ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಇರ್ಬೋದು, ರಮೇಶ್ ಅರವಿಂದ್ ಸರ್ ಇರ್ಬೋದು, ರವಿ ಸರ್ ಇರ್ಬೋದು, ಭೀಷ್ಮಾ ಇರ್ಬೋದು. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ಕರ್ನಾಟಕ ಜನತೆಗೆ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು, ಬಿಕಾಸ್ ಅವ್ರು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ವೆರಿ ಹ್ಯಾಪಿ. ಶೋಮನ್ ಇಸ್ ಬ್ಯಾಕ್ ಅನ್ನೋದಕ್ಕಿಂತ ಐ ಥಿಂಕ್ ಆ ಕಾಂಬಿನೇಷನ್ ಆಫ್ ಧ್ರುವ ಆ್ಯಂಡ್ ಪ್ರೇಮ್ ಇಸ್ ಬ್ಯಾಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟಪಟ್ಟಿದ್ದಾರೆ ಇಬ್ಬರು, ಧ್ರುವ ಆ್ಯಂಡ್ ಪ್ರೇಮ್. ನಿನ್ನೆ ರಾತ್ರಿ DI ಮುಗಿಸಿದ್ದೆ 3 ಗಂಟೆಗೆ. ಸೊ ಐ ನೋ ಹೌ ಮಚ್ ಎವ್ರಿಬಡಿ ಈಸ್ ಗಾನ್ ಥ್ರೂ, ಎಸ್ಪೆಷಲಿ ದ ಫೈಟ್ ವಿತ್ ದ ಸೆನ್ಸರ್ ಬೋರ್ಡ್ ಇರ್ಬೋದು. ಎವ್ರಿಥಿಂಗ್ ವಾಸ್ ಒಂದು ದೊಡ್ಡ ಹೋರಾಟನೇ ಈ ಸಿನಿಮಾಲಿ. ಸೊ ಖಂಡಿತ ತುಂಬ ಖುಷಿ ಆಗುತ್ತೆ. ಮ್ಯಾಮ್, ನಿಮ್ಮ ಮಗ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ, ಏನು ಅನಿಸ್ತಾ ಇದೆ? 100%. ಅವನು ಸಣ್ಣ ಪಾತ್ರ ಮಾಡಿದ್ದಾರೆ ಅಷ್ಟೇ, ಬಟ್ ಈಸ್ ಆಲ್ಸೋ ಡನ್ ಅ ಗುಡ್ ಜಾಬ್. ಫೈನಲಿ ನಮ್ಮ 4 ವರ್ಷದ ಶ್ರಮ ತೆರೆ ಮೇಲೆ ಇವತ್ತು ಕಾಣಿಸ್ತಿದೆ. ಐ ಆಮ್ ಸೋ ಹ್ಯಾಪಿ. ಮೊದಲನೇ ಬಾರಿಗೆ ನಾನು ಸಿನಿಮಾ ನೋಡಿದ್ದು ಆ್ಯಂಡ್ ಐ ಆಮ್ ಔಟ್ ಆಫ್ ವರ್ಡ್ಸ್. ವಾಟ್ ಅ ಮೂವಿ. ಪ್ರೇಮ್ ಸರ್ಗೆ ನಾನು ಹೆಂಗೆ ಥ್ಯಾಂಕ್ ಯು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ವಾಟ್ ಸಚ್ ಅಮೇಝಿಂಗ್ ಮೂವಿ. ಸೊ ಏನೇ ಇದ್ರೂ ಆಡಿಯನ್ಸ್ ಮಾತಾಡಬೇಕು. ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ KDನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್. ಪ್ರೇಮ್ ಸರ್, ರಕ್ಷಿತಾ ಮ್ಯಾಮ್, ಧ್ರುವ ಸರ್, ಒಬ್ಬೊಬ್ಬರು ಆ್ಯಕ್ಟಿಂಗ್ ಇಸ್ ಪೀಕ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಸೋ grateful to be a part of this wonderful team. So thank you to the entire team of KD and ಎಲ್ಲರೂ ಪ್ಲೀಸ್ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಅವ್ರ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಹೇಗೆ ಮಾಡಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲನಾ ಅಂತ. ಬಟ್ ಅವ್ರ ಕಂಪ್ಯಾರಿಸನ್ ಏನೂ ಇಲ್ಲ ಸರ್, ಇದು ಏನೂ ಇಲ್ಲ. ನಾನು ಒಂದು ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮ್ಯಾಮ್ ಅಪ್ರಿಷಿಯೇಟ್ ಮಾಡಿದ್ರು, ಅದೇ ನಂಗೆ ತುಂಬ ಖುಷಿ ಆಗುತ್ತೆ. ಓಡಾಡಿ ಇನ್ನೂ ಓಡಾಡಿ. ಲಕ್ಷ್ಮಿ ಇವಾಗೆಲ್ಲ ಕೂಡ ಲೇಡಿ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೀತಾ ಇದ್ದಾರೆ, ಏನು ಹೇಳ್ತಾ ಇದ್ದೀವಿ? ಖುಷಿ ಆಗುತ್ತೆ, ಯಾಕಂದರೆ ಅದಕ್ಕೆ ನಾವು ಕಷ್ಟಪಟ್ಟಿದ್ದು, ಅದೇ ಆ ಶ್ರಮ ಇವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ ಪಾತ್ರ ಅಂತ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅಂದರೆ ತುಂಬ ಎಕ್ಸೈಟ್ಮೆಂಟ್. ನಾವು ಬರೆಯುವಾಗ ಏನಿತ್ತು ಮೇಡಮ್, ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಆಡಿಯನ್ಸ್ ಚಪ್ಪಾಳೆ ಶಿಳ್ಳೆ ಹೊಡೆದಾಗ ನಾನು ಬರೆದಿರೋ ಡೈಲಾಗ್ಗಳು ನನಗೆ ಕೇಳದೇ ಇರೋ ಥರ ಶಿಳ್ಳೆ ಹೊಡಿತಾ ಇದ್ದಾರೆ, ವಿಷಲ್ ಹೊಡಿತಾ ಇದ್ದಾರೆ. ಆ ಡೈಲಾಗಿಟ್ಟು ಟ್ರೈಲರಲ್ಲಿ ನಾವೇನು ಬಿಟ್ಟಿದ್ದೀವಿ, ಆ ಡೈಲಾಗ್ ಬರುವಾಗಲೇ ಥಿಯೇಟ್ರಲ್ಲಿ ಜನ ಒಂದಷ್ಟು ಕ್ರೌಡ್ಗಳು ಆ ಡೈಲಾಗ್ನ ಅವ್ರು ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಮೇಡಮ್. ಅಂದರೆ ಅವ್ರ ಡೈಲಾಗಿಗೆ ಫೇಮಸ್ಸು ಮೇಡಮ್. ತುಂಬ ಜನ ಕಾಯ್ತಾರೆ ಅವರು ಸಿನಿಮಾದ ಡೈಲಾಗ್ ಏನಿರುತ್ತೆ ಅಂತ ಅಂದ್ಬಿಟ್ಟು. ಈ ಸಿನಿಮಾದಲ್ಲಿ ಎಲ್ಲರೂ ಹೇಳ್ತಿರೋದು ಒಂದು ದೊಡ್ಡ ಡೈಲಾಗ್ ಟ್ರೀಟ್ಮೆಂಟೇ ಇದೆ ಅಂತ ಅಂದ್ಬಿಟ್ಟು. ಅಂದರೆ ಆ ಪಾತ್ರ ಡಿಸೈನ್ ಮಾಡಿದ್ದು ಮೇಡಮ್. ಡೈಲಾಗ್ ಬರೆಯೋಕ್ಕೆ ಮುಂಚೆನೇ ಆ ಪಾತ್ರ ಯಾವ ಥರ ಬಿಹೇವ್ ಮಾಡಬೇಕು, ಏನು ಮಾಡಬೇಕು ಅಂತ ಮುಂಚೆನೇ ಡಿಸೈನ್ ಮಾಡಿದ್ದು. ಇವತ್ತು ಆಡಿಯನ್ಸ್ಗೆ ಅದು ಎಕ್ಸೈಟ್ ಮಾಡ್ತಾ ಇದೆ. ಅದು ತುಂಬ ಖುಷಿ ಇದೆ, ಎಲ್ರಿಗೂ ಎಕ್ಸೈಟ್ ಆಗ್ತದೆ. ಗೊತ್ತಿಲ್ಲ ಮೇಡಮ್ ಏನು ಹೇಳಬೇಕು ಅಂತ. ಆ ಪ್ರೀತಿಗೆ ಚಿರಋಣಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಫಸ್ಟ್ ಹಾಫ್ನ ನೋಡ್ಕೊಂಡೆ ಬರೀ ಇಂಟರ್ವಲ್ಗೆ ಒಂದಷ್ಟು ಫೋನ್ಗಳು ಬರ್ತಾಯಿದೆ. ನಾನು ಎಷ್ಟೋ ಫೋನ್ ಎತ್ತಿಲ್ಲ. ಆಮೇಲೆ ಇವಾಗ ಕ್ಲೈಮ್ಯಾಕ್ಸ್ ಮುಗಿದ ಮೇಲಂತೂ ಬೇರೆ ಥರನೇ ಫೀಲ್ ಇದೆ. ಇಂಡಸ್ಟ್ರಿಯಿಂದ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ನಮಗೆ ಹತ್ರ ಇರೋ ಹೀರೋಗಳು ಎಲ್ಲರೂ ಫೋನ್ ಮಾಡ್ತಿದ್ದಾರೆ, ಮಗ ಸಖತ್ತಾಗಿದೆ ಕಣೋ, ಪ್ರೇಮ್ ಸರ್ ಬ್ಯಾಕ್ ಕಣೋ, ಧ್ರುವ ಸರ್ ಬೇರೆ ಥರ ಮಾಡಿದ್ದಾರೆ ಕಣೋ. ಆಮೇಲೆ KVM ಪ್ರೊಡಕ್ಷನ್ ವ್ಯಾಲ್ಯೂ ಏನು, ಸಿನಿಮಾನ ಒಂದು ಕೊಟ್ಟಿದ್ದ ಬಜೆಟ್ನ ಯೂಸ್ ಮಾಡ್ಕೊಂಡು ಇಷ್ಟು ಅದ್ದೂರಿಯಾಗಿ ತೋರಿಸಿದ್ದೀರಾ ಅಂತೆಲ್ಲ ಮಾತಾಡ್ತಿದ್ದಾರೆ. ಅದು ತುಂಬ ಖುಷಿ ಇದೆ ಮೇಡಮ್. ನನ್ನ ಅದೃಷ್ಟ ಮೇಡಮ್ ಅದು. ಯಾಕಂದರೆ ಏನು ಬರಿತೀವಿ ಅನ್ನೋದಕ್ಕಿಂತ ನಾವು ಬರೆದಿದ್ದನ್ನು ಯಾರು ಹೇಳ್ತಾರೆ ಅನ್ನೋದು ತುಂಬ ದೊಡ್ಡ ಮ್ಯಾಟ್ರ್ ಆಗ್ಬಿಡುತ್ತೆ. ಇವತ್ತು ರವಿಶಂಕರ್ ಸರ್ ಮಾತಾಡಲಿ, ರಮೇಶ್ ಸರ್ ಮಾತಾಡಲಿ, ಜನ, ನಾನು 2 ಶೋ ನೋಡಿದೆ. ಫ್ಯಾನ್ ಶೋನು ನೋಡಿದೆ, ಒಂದು ನಾರ್ಮಲ್ ಶೋನು 10 ಗಂಟೆ ಶೋನು ನೋಡಿದೆ. ನಾನು ಎಲ್ಲ ಕಡೆನೂ ರೆಸ್ಪಾನ್ಸ್ ಪೀಕಲ್ಲಿದೆ. ಅದು ತುಂಬ ಖುಷಿ ಇದೆ. ಪ್ರೊಡಕ್ಷನಿಗೆ ಥ್ಯಾಂಕ್ಸ್ ಹೇಳಬೇಕು. ಏನೋ ಮಾಡ್ತೀವಿ ಮೇಡಮ್. ನಮ್ಮ ಪ್ರೊಡಕ್ಷನ್ನು, ಡೈರೆಕ್ಟ್ರು ಎಲ್ಲ ಪ್ಲ್ಯಾನ್ ಮಾಡಿ, ನಮ್ಮ ಧ್ರುವ ಸರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ. ಅಂದರೆ ಸಿನಿಮಾ ಆಲ್ರೆಡಿ ಎಲ್ಲ ಕಡೆ ಒಳ್ಳೆ ರಿವ್ಯೂ ಇದೆ, ಒಂದು ಡೈಲಾಗ್ ಟ್ರೀಟ್ಮೆಂಟ್ ಇದೆ, ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ, ತುಂಬ ಎಮೋಷನ್ ಇದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲ ಥಿಯೇಟ್ರ್ ಬನ್ನಿ ನೋಡಿ, ಹರಸಿ ಹಾರೈಸಿ. ಭಾಳ ಖುಷಿ ಆಗ್ತಿದೆ ಮೇಡಮ್. ಜನಗಳೆಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ, ತುಂಬ ಖುಷಿ ಇದೆ. ಅದೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಗುರುತಿಸ್ಕೋತೀನಿ ಅಂತ.
ರೆಸ್ಪಾನ್ಸ್ ನೋಡ್ತಾ ಇದ್ರೆ ನಂಗೆ ಮಾತು ಬರ್ತಾ ಇಲ್ಲ ಆ್ಯಕ್ಚುಲಿ. ಖುಷಿ ಆಗ್ತಿದೆ ತುಂಬ. ಎಲ್ಲರೊಟ್ಟಿಗೆ ದೊಡ್ಡ ಆ್ಯಕ್ಟರ್ಸ್ಗಳ ಜೊತೆ ನನ್ನನ್ನು ನೋಡೋದಕ್ಕೆ ಇಲ್ಲ, ನಾನು ಸ್ಟಾರ್ಟಿಂಗೇನೆ ಪ್ರೇಮ್ ಸರ್ ನನಗೆ ನೀನು ಸೆಲೆಕ್ಟ್ ಆಗಿದೆಯಾ ಕ್ಯಾರೆಕ್ಟರ್ಗೆ ಅಂದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ನಾನು ರಮೇಶ್ ಸರ್ ಜೊತೆ ಧ್ರುವ ಸರ್ ಜೊತೆ ಎಲ್ಲರೂ ಮಾಡ್ತಾಯಿದ್ದೀನಿ, ನಂದು ಸ್ಕ್ರೀನ್ ಸ್ಪೇಸ್ ಇದೆ ಅಂದಾಗಲೇ ಖುಷಿ ಆಯಿತು. ಅದೇ ಅಷ್ಟೇ ಚೆನ್ನಾಗಿ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಖುಷಿ ಆಗುತ್ತೆ ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಪ್ರತಿ ಒಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇದೆ, ನೀವೇ ನೋಡಿದ್ದೀರಾ. ಸೊ ಅದೇ ರೀತಿ ನನಗೂ ಒಂದು ಇಂಪಾರ್ಟೆನ್ಸ್ ಸಿಕ್ಕಿದೆ. ಮುಂದೆ ನೋಡಬೇಕು ಜನಗಳು ಇನ್ನೂ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಅದೇ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಎಲ್ರಿಗೂ ಆಸೆ ಇರುತ್ತೆ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ. ಸೊ ಅದೇ ರೀತಿ ನನಗೂ ತುಂಬ ಖುಷಿಯಾಗಿದೆ ಸರ್ ಜೊತೆ ಕೆಲಸ ಮಾಡೋದಕ್ಕೆ. ಹೌದು, ಇದು ಇವತ್ತಾಗಲೇ ರಿಲೀಸ್ ಆಗಿದೆ ಅಲ್ಲ. ಸೊ ನೋಡೋಣ ಮುಂದೆ ಹೆಂಗೆ ಜನ ಬರ್ತಾರೆ, ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀನಿ ನೋಡೋದಕ್ಕೆ.